ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರದ ವ್ಲಾಗ್ ಆಗಿರುತ್ತೆ. ಆದರೆ 2 ದಿವಸಕ್ಕೆ ಒಂದು ಆಗ್ತಿದೆ ಅಲ್ವಾ. ಈಗ ದಿನ ಬಿಟ್ಟು ದಿನ ಒಂದೊಂದು ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇಲ್ಲಿ ನಾನು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ, ಬಿಸಿಬೇಳೆ ಬಾತ್ಗೋಸ್ಕರ. ಅದಕ್ಕೋಸ್ಕರ ಒಂದು ಕಡೆ ತರಕಾರಿ ಬೇಯಕ್ಕಿಟ್ಟಿದ್ದೀನಿ, ಒಂದು ಕಡೆ ರೈಸು ಮತ್ತು ಬೇಳೆ ಎರಡನ್ನೂ ಬೇಯಕ್ಕಿಟ್ಟಿದ್ದೀನಿ. ಬಿಸಿಬೇಳೆ ಬಾತಲ್ಲೂ ತುಂಬ ಥರ ಮಾಡ್ಬೋದು, ಅಂದರೆ ನಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಮಾಡ್ಬೋದು. ಅದನ್ನೇ ನಾನಿಲ್ಲಿ ಹೇಳ್ತಾ ಇರೋದು. ಅಂದರೆ ಮನೇಲಿ ತುಂಬ ಮಕ್ಕಳಿರೋ ಮನೆಗಳಲ್ಲಿ ಗಲಾಟೆ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ನಾನು ಮಾತಾಡಬೇಕಾದ್ರೆ ಮಕ್ಕಳೆಲ್ಲ ಮಾತಾಡೋದು ಕೇಳಿಸ್ತಾಯಿತ್ತು. ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸರಿ ಇದಕ್ಕೆ ವಾಯ್ಸ್ನ ಕೊಡ್ತಾ ಇರೋದು. ಅಷ್ಟು ಬಿಟ್ಟರೆ ಇನ್ನೇನು ಹೇಳ್ತಾ ಇಲ್ಲ ಇಲ್ಲಿ. ಅಂದರೆ ತುಂಬ ಕೆಲಸ ಇದೆ ಇವತ್ತಿನ ದಿವಸ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಮತ್ತು ಬೆಳಗ್ಗೆ ಮನೇಲೆಲ್ಲ ಕೆಲಸ ಮುಗಿಸಿ ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದು. ಅದು ಸ್ವಲ್ಪ ಏನೇನೋ ಕೆಲಸ ಇತ್ತು. ನಾವು ಹೋಗಿದ ತಕ್ಷಣ ಫುಲ್ಲು ಮಳೆ ಹಿಡ್ಕೊಬಿಡ್ತು. ಇಲ್ಲೊಂದು ಜಾಗದಲ್ಲಿ ಹೋಗಿ ನಾನು ನನ್ನ ಮಗಳು ಇಬ್ಬರು ಕುತ್ಕೊಂಡಿದ್ದೋ. ನೋಡಿ ಯಾವ ಥರ ಬರ್ತಾಯಿದೆ. ಆದರೆ ಇದೇನು ಅಂತ ಜೋರು ಮಳೆನೇ ಅಲ್ಲ, ಮೀಡಿಯಮ್ಮಾಗಿ ಬರ್ತೈತೆ. ಆದ್ರೂ ನೆನಿಬಾರ್ದಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತಿದ್ದೋ. ಮಳೆ ಎಲ್ಲ ನಿಂತಾದ್ಮೇಲೆ ಚಿಕನ್ ಅಂಗಡಿಗೆ ಬಂದೆ, ಚಿಕನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಕೋಳಿಗಳು ಒಂದೊಂದು ಥರ ಕಲರ್ ಇದೆ. ಇದೊಂದು ಸ್ವಲ್ಪ ವೈಟ್ ಇದೆ ಮತ್ತು ಅವೊಂದು ಸ್ವಲ್ಪ ಕಲ್ಲರ್ ಸ್ವಲ್ಪ ಚೇಂಜ್ ಆಗಿದೆ. ಏನು ಅಂತಲೇ ಗೊತ್ತಾಗಿಲ್ಲ ನನಗೆ. ಇಲ್ಲೇ ನೋಡಿ ಈ ಕೋಳಿಗಳ ಜೊತೆ ಎಲ್ಲ ಒಂದು ನಾಟಿ ಹುಂಜನ ಬಿಟ್ಬಿಟ್ಟಿದ್ದಾರೆ. ಅಂದರೆ ಈ ಕೋಳಿ ಕಲರ್ ನೋಡಿದ್ರೆ ಈ ಥರ ಇದೆ. ಮತ್ತು ಕೆಳಗಡೆ ಸ್ಟೆಪ್ಪಲ್ಲಿ ತೋರಿಸ್ತೀನಿ. ನನಗೆ ಒಂಥರ ಏನಪ್ಪ ಇದು ಕೋಳಿಗಳಲ್ಲಿ ಎರಡೆರಡು ಕಲರ್ ಇದೆಯಲ್ಲ ಅಂತ. ಇವು ನೋಡಿ ಎಷ್ಟು ವೈಟ್ ಕಲರ್ ಇದ್ದಾವೆ, ಬಾತ್ಕೋಳಿ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಮತ್ತು ಕೋಳಿ ಎಲ್ಲ ನಾವು ಕಟ್ ಮಾಡಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಾದ ನಂತರ ಇದು ಬಂದು ಮಾರ್ನಿಂಗ್ ವಿಡಿಯೋ. ಅದು ನಾವು ಸಾಂಬಾರೆಲ್ಲ ಮಾಡಿದ್ದು ಅದು ತೋರಿಸ್ತೀನಿ ನಾನು ಆಮೇಲೆ. ಮತ್ತು ಇಲ್ಲಿ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ. ಅಂದರೆ ತರಕಾರಿ ಎಲ್ಲ ತೊಗೊಬಂದಿದ್ನಲ್ಲ, ಅದಕ್ಕೋಸ್ಕರ ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ. ಅಂದರೆ ಇದಕ್ಕೆ ನಾನು ಆಲೂಗೆಡ್ಡೆ, ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಇಷ್ಟನ್ನು ಹಾಕ್ತಾಯಿದ್ದೀನಿ. ಫಸ್ಟು ಇದನ್ನು ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಅಕ್ಕಿ ಮತ್ತು ಬೇಳೆನ ಈಗ 2 ಗ್ಲಾಸ್ ಅಕ್ಕಿ ತಗೊಂಡ್ರೆ 1 ಗ್ಲಾಸ್ ಬೇಳೆ ಹಾಕಿಬಿಟ್ಟು ನೀಟಾಗಿ ತೊಳ್ಕೊಂಡು ಒಂದು ಕಡೆ ಬೇಳೆನ ಬೇಯಕ್ಕೆ ಇಡಬೇಕಾಗುತ್ತೆ. ಯಾಕಂದರೆ ತರಕಾರಿ ತುಂಬ ಇಷ್ಟಪಟ್ಟು ತಿನ್ನೋರಿಗೆ. ಇಲ್ಲ ನಾವು ತರಕಾರಿ ಮತ್ತು ಅಕ್ಕಿ ಬೇಳೆ ಎಲ್ಲ ಒಂದರಲ್ಲೇ ಬೇಯಿಸ್ತೀವಿ ಅಂದರೆ ತರಕಾರಿನೂ ಕೂಡ ಇದರಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ರೆ ಎಲ್ಲ ಒಟ್ಟಿಗೆ ಬೇಯುತ್ತೆ. ಆದರೆ ನಾನು ತರಕಾರಿ ಅದ್ರ ಜೊತೆ ಯಾವಾಗಲೂ ಬೇಯಿಸಲ್ಲ, ಯಾಕಂದರೆ ಸಪ್ರೇಟಾಗಿ ಬೇಯಿಸ್ತೀನಿ. ಅದ್ರ ಜೊತೆ ಹಾಕಿ ಬೇಯಿಸಿದಾಗ ನಾವು ಸ್ವಲ್ಪ ವಿಸಲ್ ಒಂದು 4-5 ವಿಸಲ್ ತಗೊಂಡಾಗ ಅದು ಅನ್ನ ಮೆತ್ತಗಾಗಬೇಕಲ್ವ, ತರಕಾರಿ ಕೂಡ ಮೆತ್ತಗಾಗೋಗುತ್ತೆ. ಅದಕ್ಕೋಸ್ಕರ ಈ ಥರ ಸಪ್ರೇಟಾಗಿ ಬೇಯಿಸ್ತೀನಿ. ಮತ್ತು ಇದಕ್ಕೆ ಏನೇನು ಬೇಕು ಅಂತ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕೆಲವು ಕಡಲೆ ಬೀಜ ಎಲ್ಲ ಹಾಕ್ತಾರೆ, ಅವೆಲ್ಲ ಏನೂ ಹಾಕಲ್ಲ ನಾವು. ಮತ್ತು ಇದಕ್ಕೆ ಮೇನ್ ಹುಣಸೆಹಣ್ಣು ಬೇಕೇ ಬೇಕು. ಅದಕ್ಕೋಸ್ಕರ ಸ್ವಲ್ಪ ಹುಣಸೆಹಣ್ಣನ್ನು ನೆನೆ ಹಾಕಿದ್ದೀನಿ. ಇವಾಗ ನೋಡಿ ಇಲ್ಲಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಇದರಲ್ಲಿ ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಇದು ಬಿಸಿಬೇಳೆ ಬಾತ್ ಪೌಡ್ರು ಇದೆ. ಮತ್ತು ಇಲ್ಲಿ ನೋಡಿ ತರಕಾರಿ ಎಲ್ಲ ಬೇಯ್ತಾ ಇದೆ. ಈ ಥರ ಬೆಂದಾಗ ಮೇಲ್ಗಡೆ ಇದು ಬರ್ತಲ್ಲ, ಇದನ್ನೆಲ್ಲ ತೆಗ್ದಾಕಬೇಕು. ನೀಟಾಗಿ ತರಕಾರಿ ಎಲ್ಲ ಬೇಯಿಸ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಟೈಮ್ ಹಿಡಿಯಲ್ಲ ಅಂತಲ್ಲ. ಕುಕ್ಕರಲ್ಲಿ ಇನ್ನೊಂದು ಕುಕ್ಕರ್ ಇದ್ದರೆ ಹಾಕ್ಕೋಬೋದು. ನಮ್ಮ ಮನೇಲಿ ಇನ್ನೊಂದು ಕುಕ್ಕರ್ ಇದೆ, ಅದು ತೊಳೆಯೋಕ್ಕಿತ್ತು ಅಂತ ಹೇಳ್ಬಿಟ್ಟು ನಾನು ಇದನ್ನು ಪಾತ್ರೆಯಲ್ಲಿ ಇಟ್ಬಿಟ್ಟು ಇದನ್ನು ಇನ್ನೊಂದು ಸೈಡ್ ಕುಕ್ಕರಲ್ಲಿ ಇಟ್ಟೆ. ಇನ್ನೊಂದು ನೀರು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ, ಯಾಕಂದರೆ ಅವು ಬೇಯಬೇಕಲ್ಲ, ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು. ಆವಾಗ ಏನಾಗುತ್ತೆ, ಅದು ನೀರು ಉಕ್ಕುತ್ತೆ. ಮತ್ತು ಇಲ್ಲಿ ನನ್ನ ಮಗಳು ತರಕಾರಿ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದಾಳೆ. ನಮ್ಮ ಮನೇಲಿ ನಮ್ಮ ಮಗಳು ತುಂಬ ಕೆಲಸ ಮಾಡ್ತಾಳೆ, ಇಲ್ಲ ಅನ್ನಲ್ಲ. ಅಂದರೆ ಈ ಸಣ್ಣ ಪುಟ್ಟ ಕೆಲಸಗಳು ನೋಡಿ, ಇಲ್ಲಿ ಈ ಥರ ತರಕಾರಿ ತೆಗೆದ್ರೆ ತರಕಾರಿ ಎಲ್ಲ ಜೋಡಿಸೋದು ಇವೆಲ್ಲ ಮಾಡ್ತಾಳೆ. ಹೇಳ್ಬೇಕಂದ್ರೆ ಅಷ್ಟು ಇಷ್ಟು ಕೆಲಸ ಮಾಡ್ತಾಳೆ, ನಮ್ಗೆ ತುಂಬ ಹೆಲ್ಪ್ ಮಾಡ್ತಾಳೆ. ಮತ್ತು ಇದು ನೆನಪಿದೆಯಾ, ನಾವು ಚಿಕ್ಕವರಿದ್ದಾಗ ಈ ಥರ ರಟ್ ಬಾಕ್ಸಲ್ಲಿ ಮನೆ ಮಾಡಿಬಿಟ್ಟು ಆಟ ಆಡ್ತಾಯಿದ್ದಿದ್ದು. ಇಲ್ಲಿ ನೋಡಿ ಇವತ್ತು ಇವ್ರು ಆಟ ಆಡ್ತಾಯಿದ್ರು. ಇದು ನೋಡಿ ನನಗೂ ಅಯ್ಯೋ ನಾವು ಚಿಕ್ಕ ವಯಸ್ಸಲ್ಲಿ ಹೀಗೆ ಆಟ ಆಡ್ತಿದ್ವಲ್ಲ ಅಂತ. ನೋಡಿ ಫ್ರಿಜ್ ಎಲ್ಲ ಇಟ್ಟಿದ್ದಾಳೆ ನಮ್ಮ ಮಗಳಿಗೆ. ಫ್ರಿಜ್ ಒಳಗಡೆ ಎಲ್ಲ ಸ್ವೀಟ್ ತುಂಬಿದ್ದಾಳೆ. ಅಂದರೆ ಅವಳು ತಿನ್ನಕ್ಕೆ ತಂದು ಕೊಟ್ಟಿರೋದನ್ನು ಇದು ಫ್ರಿಜ್ ಅಂತೆ, ಡೈನಿಂಗ್ ಹಾಲ್ ಅಂತೆ, ಅದು ಏನೇನೋ ಮಾಡಿಬಿಟ್ಟಿದ್ದಾಳಪ್ಪ. ಇಲ್ಲಿ ಇದು ಮಂಚ ಅಂತ ಈ ಕಡೆದು ಮಾಡಿಬಿಟ್ಟು ಏನೇನೋ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಮತ್ತು ನಮ್ಮ ಮನೇಲಿ ನೋಡಿ, ನಮ್ಮ ಮನೇಲಿ ಗೋಡೆ ಟಿ ವಿನೂ ಇದೆ. ಆದರೆ ನಮ್ಮಮ್ಮ ಆ ಟಿ ವಿ ಬೇಡ ಅಂತ ಹೇಳ್ಬಿಟ್ಟು ಇದೇ ಟಿ ವಿ ಇಟ್ಕೊಂಡು ನೋಡ್ದೈತೆ. ನಾನು ಎಷ್ಟು ಸರಿ ಹೇಳ್ತಾಯಿದ್ದೀನಿ, ಈ ಟಿ ವಿ ತೆಗೆದುಬಿಡೋಣ, ಆ ಟಿ ವಿ ಹಾಕೋಣ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮ ನಾನು ಅದೇನು ಹೇಳಿದ್ರು ಅಯ್ಯೋ ಒಪ್ತಾನೇ ಇಲ್ಲ. ಇದೇ ಟಿ ವಿ ಚೆನ್ನಾಗೈತೆ, ಆದರೆ ಒಂದು ಸರಿ ರಿಪೇರಿ ಮಾಡಿಸಿದ್ರೆ ಹೋಯ್ತು ಅಂತಾನೆ ಅಂತ ಹೇಳ್ಬಿಟ್ಟು ಇದೇ ಟಿ ವಿ ಇಟ್ಕೊಂಡಿದ್ದಾರೆ. ತುಂಬ ವರ್ಷದಿಂದ ಈ ಟಿ ವಿ ಐತೆ ನಮ್ಮ ಮನೇಲಿ ಹೇಳ್ಬೇಕಂದ್ರೆ. ಇವಾಗ ನೋಡಿ ಬಾಗಿಲು ತೋರಿಸ್ತಾ ಇರೋದು ನಾನು. ಆ ಬಾಕ್ಸಿಗೆ ಇವ್ರು ಮಾಡಿರೋ ಮನೆ ಕಿಟಕಿ, ಬಾಗಿಲು, ಕುಕ್ಕರ್ ಬಾಕ್ಸ್ ತಗೊಂಡೋಗ್ಬಿಟ್ಟು ಈ ಥರ ಮಾಡಿದ್ದಾರೆ. ಅಂದರೆ ಇವೆಲ್ಲ ನಾವು ಚಿಕ್ಕವರಿದ್ದಾಗ ಆಟ ಆಡ್ತಿದ್ದೋ.
ಇವಾಗ ಹೇಳ್ಬೇಕಾದ್ರೆ ಈ ಥರ ಆಟಗಳು ಯಾರೂ ಆಡೋದಿಲ್ಲ, ತುಂಬ ಅಪರೂಪ ಹೇಳ್ಬೇಕಾದ್ರೆ. ಈಗೆಲ್ಲ ಮಕ್ಕಳು ಜಾಸ್ತಿ ಮೊಬೈಲು ಅದು ಇದು ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇರ್ತಾರೆ. ನೋಡಿ ಇಲ್ಲಿ ಅಕ್ಕಿ ಬೇಳೆ ಬೆಂದಿದೆ, ಬಿಸಿಬೇಳೆ ಬಾತ್ಗೆ ಈ ಥರ ಬೇಯಬೇಕು. ಇಲ್ಲಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಈ ಅಕ್ಕಿ ಥರ ಕಾಣ್ಸೋಕೆ ಹೋಗಬಾರ್ದು. ಇವಾಗ ಬೇಯಿಸಿರೋವಂಥ ತರಕಾರಿನ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ತರಕಾರಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತೀರಾ ಎಲ್ಲ ಕಲಿಸ್ಕೊಂಡಿಲ್ಲ, ಯಾಕಂದರೆ ನಾನು ಪಾತ್ರೆಯಲ್ಲಿ ಬೇಯಿಸಿದ್ದೀನಲ್ಲ ಅದಕ್ಕೋಸ್ಕರ. ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಡೋಣ. ಬಾಣಲಿ ನೋಡಿ, ನಗಾಡಬೇಡಿ, ನಮ್ಮ ಮನೇಲಿ 3 ಬಾಣಲಿ ಇದೆ, 2 ತೊಳೆಯೋಕೆ ಬಿದ್ದಿದೆ. ಆದರೆ ಒಂದೊಂದು ಸರಿ ಹಾಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂದು ಕಡೆ ಕೈ ಮುರಿದೋಗ್ಬಿಟ್ಟಿದೆ ನೋಡಿ. ನಾನು ಹಂಗಂದರೆ ನನ್ನ ಮಗಳು ನಗಾಡ್ತಾ ಇದ್ದಾಳೆ. ಇವಾಗ ಈರುಳ್ಳಿ ಟೊಮೊಟೊ ಇಷ್ಟನ್ನು ಒಗ್ಗರಣೆ ಹಾಕ್ಕೋಬೇಕು. ಇದರಿಂದನೇ ಏನು ಮಸಾಲೆ ತೋರಿಸಿದ್ನಲ್ಲ ಆ ಮಸಾಲೆನೂ ಹಾಕ್ಕೋಬೇಕಾಗುತ್ತೆ. ಆ ಮಸಾಲೆ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದಕ್ಕೆ ನಾನು ಹುಣಸೆಹಣ್ಣು ಕಲಸಿಟ್ಟಿದ್ದೀನಲ್ಲ ಆ ಹುಣಸೆ ಹುಳಿನ ಹಾಕ್ಕೋಬೇಕಾಗುತ್ತೆ. ಅಂದರೆ ಹುಣಸೆ ಹುಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಟೈಮ್ ಬೇಯಿಸಬೇಕು. ಅಂದರೆ ಒಂದು 5-10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಆವಾಗ ಏನಾಗುತ್ತೆ, ಇದು ಫುಲ್ಲು ಸಾಫ್ಟ್ ಆಗುತ್ತೆ. ಈ ಸಾಫ್ಟ್ ಆಗಿರೋ ಅಂಥದ್ದನ್ನು ಎಲ್ಲ ತೆಗೆದುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಯಾಕಂದರೆ ಈ ಮನೇಲಿ ಅಂದರೆ ನಾನು ಅಡುಗೆ ಮಾಡ್ತಾಯಿರೋ ಇಲ್ಲಿ ಲೈಟು ಅಷ್ಟಕ್ಕಷ್ಟೇ ನಾನು ಹೇಳ್ತೀನಲ್ಲ ಆವಾಗವಾಗ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಫುಲ್ಲು ರೆಡಿ ಆದಮೇಲೆ ನಾನು ನಿಮಗೆ ಹಾಲಿಗೆ ತಗೊಂಡೋಗಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಬೆಂದು ರೆಡಿಯಾಗಿತ್ತು. ನಾನು ಹಾಲಿಗೆ ತೊಗೊಬಂದಿದ್ದೀನಿ, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಮಾಡ್ಕೋಬೇಕು ಬಿಸಿಬೇಳೆಭಾತ್. ಇದಕ್ಕೆ ಏನಂದರೆ ಕಡಲೆ ಬೀಜ ಹಾಕ್ಕೊಳ್ಳೋರು ಹಾಕ್ಕೋಬೋದು, ಇಲ್ಲ ಬಟಾಣಿ ಹಾಕ್ತಾರೆ. ಆದರೆ ನಮ್ಮ ಮನೇಲಿ ಬಟಾಣಿ ಇರಲಿಲ್ಲ. ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಬಟಾಣಿ ಕಾಳೆಲ್ಲ ಹಾಕಿದ್ರೆ ಎಲ್ಲ ತೆಗೆದುಬಿಟ್ಟು ಬಿಸಾಕ್ತಾರೆ. ಅದಕ್ಕೋಸ್ಕರ ಬರೀ ತರಕಾರಿಲೇ ನಾನು ಸಿಂಪಲಾಗಿ ಮಾಡಿರೋದು. ಯಾವ ಥರ ಬಂದಿದೆ ನೋಡಿ. ಮತ್ತು ಈಸಿಯಾಗಿ ಮಾಡ್ಕೋಬೋದು, ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಇದು ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ನೋಡಿ ಇಲ್ಲಿ ಪ್ಲೇಟ್ಗೆ ಹಾಕ್ಬಿಟ್ಟು ಈ ಥರ ಬೂಂದಿ ಖಾರ ಹಾಕ್ಬಿಟ್ಟು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನನಗೂ ಇಷ್ಟ, ಹೇಳಬೇಕಂದ್ರೆ ಬಿಸಿಬೇಳೆಭಾತ್ ತುಂಬಾ ಇಷ್ಟ. ಮತ್ತು ಇದನ್ನು ನಾನು ಹೊರಗಡೆ ತಗೊಂಡೋಗಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನಾವು ಯಾವ ಥರ ಮಾಡಿರ್ತೀವಿ ಅಂತ ಕ್ಲಿಯರಾಗಿ ಕಾಣಿಸದೆ. ಅದು ಹೊರಗಡೆ ತೊಗೊಬಂದ್ಮೇಲೆ ಒಳಗಡೆ ಒಂದು ಬಣ್ಣ ಕಾಣಿಸುತ್ತೆ, ಅಡುಗೆ ಮನೆಯಲ್ಲಿ ಹಾಲಲ್ಲಿ ಇಟ್ಟಾಗ ಒಂದು ಬಣ್ಣ ಕಾಣಿಸುತ್ತೆ. ನಿಜವಾದ ಬಣ್ಣ ಅಂದರೆ ಇದೆ. ಇವಾಗ ನೋಡಿ ಮತ್ತೆ ನಾನು ತೊಗೊಬಂದು ನನ್ನ ಮಗಳು ಕೊಟ್ಟೆ, ತಿಂತಾ ಇದ್ದಾಳೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು. ಮತ್ತು ತಿಂಡಿ ಎಲ್ಲ ಕೊಟ್ಟಾದಮೇಲೆ ಹಾಲಿತ್ತು ಅಂತ ಹೇಳ್ಬಿಟ್ಟು ಹಾಲು ಬಿಸಿ ಮಾಡ್ತಾಯಿದ್ದೆ. ಯಾಕಂದರೆ ಬೆಳಗ್ಗೆ ಟೈಮ್ ನಾವು ತರ್ತೀವಿ ಡೈಲಿ ಅರ್ಧ ಲೀಟ್ರ್ ಹಾಲು. ಈ ಥರ ಬಿಸಿ ಮಾಡಿ ಇಟ್ಟಿರ್ತೀವಿ. ಒಂದೊಂದು ದಿವಸ ಅಂದರೆ ಸಂಜೆ ಟೈಮ್ ಟೀ ಕುಡಿತೀವಿ, ಒಂದೊಂದು ದಿವಸ ಕುಡಿಯೋಲ್ಲ. ಮತ್ತು ನಮ್ಮ ಮಗಳಿಗೆ ಸ್ವಲ್ಪ ಬಿಸಿನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ಬಿಸಿನೀರು ಕಾಯಿಸ್ತಾಯಿದ್ದೆ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತು ನೋಡಿ ಫುಲ್ಲು ಮೋಡ ಯಾವಾಗಲೂ ಮಳೆ ಬರೋ ವಾತಾವರಣದಲ್ಲೇ ಇರುತ್ತೆ. ಮತ್ತು ಇದು ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಕಸ ಬಿದ್ದೈತೆ. ಇಷ್ಟು ಪಾತ್ರೆ, ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಪಾತ್ರೆ ಎಲ್ಲ ಜಾಸ್ತಿ ತೊಳಿತಾನೇ ಇರಬೇಕು. ಮನೇಲಿ ಇದ್ಬಿಟ್ರೆ ವ್ಯಾಪಾರಕ್ಕೆ ಹೋದರೆ ಇದೇ ಇರಲ್ಲ. ಅಂದರೆ ಹೋಯ್ತೀವಿ ಮತ್ತೆ ಬರ್ತೀವಿ, ಸಂಜೆ ಮಧ್ಯಾಹ್ನ ಬರ್ತೀವಿ, ಸ್ವಲ್ಪ ಏನೋ ಇರುತ್ತೆ. ಮನೇಲಿ ಇದ್ಬಿಟ್ರೆ 3 ಟೈಮು ತೊಳಿತಾ ಇರಬೇಕು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಬಟ್ಟೆ ಇದ್ದು ಅಂತ ಹೇಳ್ಬಿಟ್ಟು ಬಟ್ಟೆನೂ ವಾಶ್ ಮಾಡ್ದೋ ಅಲ್ಲಿಂದ ಅಲ್ಲಿಗೆ ತೊಳಿತಾ ಇರ್ತೀವಿ. ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇದೆ, ಆದರೆ ಅದರಲ್ಲಿ ನಮ್ಮಮ್ಮ ತೊಳಿತಾರೆ, ನಾನು ಅದರಲ್ಲಿ ತೊಳೆಯೋಕ್ಕೆ ಹೋಗಲ್ಲ. ಯಾಕಂದರೆ ಇಲ್ಲಿ ಹೊರಗಡೆ ಜಾಗ ಚೆನ್ನಾಗಿರೋದ್ರಿಂದ ನಾ ಇಲ್ಲೇ ಕುತ್ಕೊಂಡು ಕಲ್ಲ ಮೇಲೆ ತೊಳೆದೆ ಅಭ್ಯಾಸ. ಎಲ್ಲ ತೊಳೆದಾದ್ಮೇಲೆ ನನ್ನ ಮಗಳಿಗೆ ತಲೆ ಬಚ್ಚನ ಅಂತ ಹೇಳ್ಬಿಟ್ಟು ಹೋದೆ. ಈ ಕೂದಲು ಯಾಕೋ ಈ ಥರ ಅಂದರೆ ಒಂಥರ ನೋಡಿ ಕೆಂಚು ಆಗ್ತಾಯಿದೆ. ಅಂದರೆ ಒಂದು ಕೂದಲಲ್ಲಿ 2 ಭಾಗ ಆಗಿದೆ. ಇದಕ್ಕೆ ಏನು ಹಚ್ಚಬೇಕು ಅಂತ ಗೊತ್ತಿಲ್ಲ. ಅಂದರೆ ಕಟ್ ಮಾಡಿಸಿದ್ರೆ ಸರಿ ಹೋಗುತ್ತೆ. ಮುಂಚೆ ಕೂದಲು ಬೆಳೀತಾ ಇರಲಿಲ್ಲ ಅವಳಿಗೆ, ನಾನು ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಬೆಳೀತಾ ಇದೆ. ಮತ್ತು ನೋಡಿ ನಮ್ಮ ರಿಲೇಟಿವ್ ಒಬ್ಬರು ಈ ಸೊಪ್ಪನ್ನು ತಂದುಕೊಟ್ರು. ಇದು ಮುಳುಗಿರೆ ಸೊಪ್ಪು ಬಂದು ನಿಜವಾಗ್ಲೂ ಇದು ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಮುಳುಗೇರಿ ಸೊಪ್ಪು. ನಾನು ಅದನ್ನು ಹಿಡ್ಕೊಂಡು ಇಲ್ಲಿ ವೀಡಿಯೋ ಮಾಡಿದ್ದೀನಿ. ಇದನ್ನು ನಾನು ಕ್ಲೀನ್ ಮಾಡೋದಕ್ಕೆ ಮಿನಿಮಮ್ 7 ಗಂಟೆಲಿ ಕೂತಿರೋದು. 12 ಗಂಟೆ ರಾತ್ರಿವರೆಗೂ ಕ್ಲೀನ್ ಮಾಡಿದ್ದೀನಿ ಇದನ್ನು. ಯಾಕಂದರೆ ಮುಳ್ಳು ಅಷ್ಟಿತ್ತು. ಹೆಚ್ಚು ಕಮ್ಮಿ ಇದೇನು ನನ್ನ ಪ್ರಕಾರ ಒಂದು 2 kg 2.5 kg ಸೊಪ್ಪೈತೆ ಹೇಳ್ಬೇಕಾದ್ರೆ. ಅದಕ್ಕೆ ನೋಡಿ ಇಲ್ಲಿ ಇದು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಅಡುಗೆ ಮಾಡಬೇಕಾದ್ರೆ. ಹಾಕ್ಬಿಟ್ಟು ಒಂದು ಕವರಲ್ಲಿ ನೀರು ಹಾಕ್ಬಿಟ್ಟು ಕವರ್ಗೆ ಇಟ್ಟಿದ್ದೆ. ಮತ್ತು ಹೋಗ್ಬಿಟ್ಟು ಬೆಳಗ್ಗೆನೇ ನಮ್ಮ ಮಗಳು ಮತ್ತು ಹಾಲು ತಗೊಬಂದ್ಲು. ಇದು ಇನ್ನೊಂದು ದಿವಸದ ವೀಡಿಯೋ ಆಗಿರುತ್ತೆ. ಹಾಲು ತಗೊಬಂದ್ಲು. ಇವ್ರಿಗೆಲ್ಲ ಹಾಲು ಕಾಯ್ಸೋಕೆ ಇಟ್ಬಿಟ್ಟು ನಾನು ಸ್ವಲ್ಪ ಇಟ್ಟೆ, ಅಂದರೆ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಮಿಕ್ಕಿದ್ದನ್ನು ನಾನು ಹಾಲು ಕಾಯ್ಸೋಕ್ಕಿಟ್ಟೆ. ಮತ್ತು ನಾನು ಹೇಳಿದ್ನಲ್ಲ ಚಿಕನ್ ತೊಗೊಬಂದಿದ್ದು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಚಿಕನ್ ಸಾರು. ಈ ಚಿಕನ್ ಸಾಂಬಾರೆಲ್ಲ ಮಾಡಬೇಕಾದ್ರೆ ನಿಜವಾಗ್ಲೂ ನಾನು ಹೋಗೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ನಮ್ಮಮ್ಮ ಅಡುಗೆ ಮಾಡ್ತಾಯಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮಗೆ ಗೊತ್ತಲ್ಲ, ಹಳ್ಳಿ ಕಡೆ ಒಂಥರ ಮಾಡ್ತಾರೆ. ಅಂದರೆ
ಅಂದರೆ ನಮ್ಮ ಅಮ್ಮನಿಗೆ ನಿಜವಾಗ್ಲೂ ನಾನು ವೀಡಿಯೋ ಮಾಡೋದು ಸಪೋರ್ಟ್ ಮಾಡ್ತಾರಿಲ್ಲ ಅನ್ನಲ್ಲ, ಆದರೆ ಅವ್ರು ಅಡುಗೆ ಮಾಡೋ ಟೈಮಲ್ಲೆಲ್ಲ ಹೋಗಿ ತೊಂದರೆ ಕೊಡೋದು ಇಷ್ಟ ಆಗೋಲ್ಲ. ಅದಕ್ಕೆ ನಾನು ಹೋಗೋದೇ ಇಲ್ಲ ಅಂಥ ಟೈಮಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ. ಮತ್ತು ಈ ಹಾಲು ಇದೇ ಹಾಲು ಮತ್ತು ಇನ್ನೊಂದು ಸರಿ ಹಾಕಿದ್ದೀನಿ ಅಷ್ಟೇ ನಾನು. ಮತ್ತು ಇಲ್ಲಿ ನಮ್ಮ ಮಗಳು ನೋಡಿ ಹಾಸಿಗೆ ಎಲ್ಲ ಎತ್ತುತ್ತಾ ಇದ್ದಾಳೆ. ಬೆಳಗ್ಗೆನೇ ಕೋಪ ಬಂದಿದೆ ಅವಳಿಗೆ, ಸುಮ್ಮನೆ ಕೂತ್ಕೊಬಿಟ್ಟು ಅವಳೆ ಎದ್ದು. ಇವಾಗ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಹಾಲು ಕೊಟ್ಟಾದಮೇಲೆ ಏನಾದರೂ ತಿಂಡಿ ಮಾಡಬೇಕು. ಇನ್ನು ತಿಂಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ. ಈ ಥರ ಅಂದರೆ ಈ ಮನೆಗಳಲ್ಲಿದ್ದರೆ ನಿಜವಾಗ್ಲೂ ತುಂಬ ಕೆಲಸ. ಹೊರಗಡೆ ದುಡಿಯೋಕೆ ಹೋದರೆ ಅಷ್ಟೊಂದು ಏನು ಕಣ್ಣಿಗೆ ಕಾಣಿಸ್ಬರಲ್ಲ. ಈ ಮನೇಲಿ ಇದ್ಬಿಟ್ರಂತೂ ಅಯ್ಯೋ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳೋದೇ ಆಗುತ್ತೆ. ನಾವು ನಿಜವಾಗ್ಲೂ ಒಂದೊಂದು ಸರಿ ಏನು ಅನ್ಸುತ್ತೆ ಅಂದರೆ ಯಾರಿಗೆ ಬೇಕಪ್ಪ ಈ ಜೀವನ ಅನ್ನೋ ಥರ ಆಗುತ್ತೆ, ಅಷ್ಟು ಬೇಜಾರಾಗುತ್ತೆ. ಇವಾಗ ನೋಡಿ ಹಾಲು ಕಾಯಿಸ್ಬಿಟ್ಟು ಇವ್ರಿಗೆಲ್ಲ ಹಾಲು ಕೊಟ್ಬಿಟ್ಟು ಹೀಟ್ರ್ ಹಾಕಬೇಕು. ಯಾಕಂದರೆ ನಾವು ಇಷ್ಟು ದಿವಸ ಒಲೆಯಲ್ಲಿ ನೀರು ಕಾಯಿಸ್ತಾ ಇದ್ದೋ ದೊಡ್ಡ ಪಾತ್ರೆಯಲ್ಲಿ. ಸೌದೆ ಎಲ್ಲ ಖಾಲಿ ಆಗೋಯಿತು. ಯಾಕಂದರೆ ನಮ್ಮ ಮಗಳಿಗೆ ಬಿಸಿನೀರು ಕೊಡಬೇಕು, ಅದಕ್ಕೋಸ್ಕರ ಮುಖ ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೀಟ್ರ್ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಬಕೀಟಿಗೆ ನೀರು ತುಂಬ್ತಾಯಿದ್ದೆ. ಈ ಥರ ಬಕೀಟಿಗೆ ನೀರು ತುಂಬಬೇಕಾದ್ರೆ ತುಂಬ ಹಳೆ ನೆನಪುಗಳು ಬರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದಿನ್ನೂ ತುಂಬ್ದಾನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಪೈಪನ್ನೇ ಡಿಸೈನಾಗಿ ಇಟ್ಕೊತಿದ್ದೋ. ಅವೆಲ್ಲ ನೆನಪಾಗುತ್ತೆ. ಒಂಥರ ಹಳೆ ನೆನಪುಗಳು ಹೇಳಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಆ ದಿನಗಳು ಮತ್ತೆ ನಮ್ಮ ಜೀವನದಲ್ಲಿ ಬರಲ್ಲ, ಆದರೂ ಆ ದಿನಗಳು ನಾವು ಮರೆಯೋಕ್ಕಾಗಲ್ಲ ನನ್ನ ಪ್ರಕಾರ ಅಲ್ವಾ. ನಾನು ಹೇಳ್ತಾ ಇರೋದು ನಿಜಾನೇ ಹೇಳಬೇಕಂದ್ರೆ ಆ ದಿನ ನಮ್ಮ ಜೀವನದಲ್ಲಿ ಮತ್ತೆ ಬರಲ್ಲ. ಆ ದಿನಗಳು ನಾವು ಮರೆಯೋಕ್ಕಾಗಲ್ಲ. ನಮ್ಮ ಬಾಲ್ಯನೇ ಚೆಂದ ಹೇಳಬೇಕಂದ್ರೆ. ಅದಕ್ಕೋಸ್ಕರ ಇಲ್ಲಿ ನೀರು ತುಂಬಿಟ್ಟು ನೋಡಿ ಇಲ್ಲಿ ಬಕೀಟಿಗೆ ಹೀಟ್ರ್ ಹಾಕ್ತಾಯಿದ್ದೀನಿ. ಈ ಥರ ಒಂದು ಹೀಟ್ರ್ ಹಾಕ್ಬೇಕಾದ್ರೆ ಯಾವಾಗಲೂ ಈ ಥರ ಒಂದು ಕೋಲ್ ಇಟ್ಟಿರಬೇಕು. ಇಲ್ಲ ಅಂದರೆ ಹಂಗೆ ಹಾಕಕ್ಕೆ ಹೋದರೆ ಇದಾಗುತ್ತೆ. ನಾನು ಎಷ್ಟು ಸಾರಿ ಬಕೆಟೆಲ್ಲ ಸುಟ್ಟಾಕಿದ್ದೀನೋ ಲೆಕ್ಕನೇ ಇಲ್ಲ. ಮುಂಚೆ ಯಾವುದೋ ಗೆಂದಲ್ಲಿ ಹಂಗೆ ಬಿಟ್ಬಿಡ್ತಿದ್ದೆ. ಬಕೀಟು ಬಿನ್ಗೆಗಳೆಲ್ಲ ಸುಟ್ಟಾಕ್ಬಿಟ್ಟಿದ್ದೀನಿ. ಮತ್ತು ಇವಾಗ ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಇವಾಗ ಟೀ ಕುಡ್ದಾಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗಿರುತ್ತೆ. ನಾನು ತುಂಬ ಲಾಂಗಾಗಿ ವೀಡಿಯೋ ಮಾಡೋಕ್ಕೆ ಹೋಗ್ತೀನಿ, ನಿಜವಾಗ್ಲೂ ಅದು ನನಗೆ ಬರೋದಿಲ್ಲ. ನೋಡೋಣ ಹೋಗ್ತಾ ಕಲಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆದಷ್ಟು ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಯಾರು ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ದಯವಿಟ್ಟು ಮೊದಲಿಂದ ಕೊನೆವರೆಗೂ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದಾಗಿತ್ತು ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.